ಫೌಂಡೇಶನ್ ಹೆಸರಿನಲ್ಲಿ ಮಸ್ಕಿ ಪಟ್ಟಣದಲ್ಲಿ ರಾಷ್ಟ್ರಮಟ್ಟದ ಓಟದ ಸ್ಪರ್ಧೆ ಏರ್ಪಡಿಸಲಾಗಿದೆ ಅಂತ ಸುಳ್ಳು ಪ್ರಚಾರ ನಡೆಸಿ ಕ್ರೀಡಾಪಟುಗಳನ್ನು ವಂಚನೆ ಮಾಡಿದ್ದಾರೆ. ಹೌದು, ಸೆಪ್ಟೆಂಬರ್ 25ರಂದು ಮಸ್ಕಿ ಪಟ್ಟಣದಲ್ಲಿ ರಾಷ್ಟ್ರಮಟ್ಟದ ಓಟದ ಸ್ಪರ್ಧೆ ಏರ್ಪಡಿಸಲಾಗಿದೆ. ಆಸಕ್ತ ಕ್ರೀಡಾಪಟುಗಳು ಪ್ರವೇಶ ಶುಲ್ಕ 5,000 ರೂಪಾಯಿ ನೋಂದಣಿ, 1,500 ರೂಪಾಯಿ ಅನ್ನು ಮುಂಗಡವಾಗಿ ಮೊಬೈಲ್ 9359435107 ಈ ಸಂಖ್ಯೆಗೆ ಫೋನ್ ಪೇ ಮಾಡಬೇಕು ಅಂತ ವಂಚಕರು ತಿಳಿಸಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಫೌಂಡೇಶನ್ ಹೆಸರಿನಲ್ಲಿ ಭಿತ್ತಿ ಪತ್ರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ ರಾಜ್ಯದ ವಿವಿಧ ಜಿಲ್ಲೆಯ ಕ್ರೀಡಾಪಟುಗಳ 2 ದಿನಗಳ ಹಿಂದೆ ಭಿತ್ತಿ ಪತ್ರದಲ್ಲಿ ಹಾಕಿದ ಮೊಬೈಲ್ ನಂಬರ್ 9380515140 ಮತ್ತು 8383691009ಗೆ ಕರೆ ಮಾಡಿ ವಿಚಾರಿಸಿದ್ದಾರೆ. ಫೋನ್ ಪೇ ಮಾಡಿ ಸೆಪ್ಟೆಂಬರ್ 24ರಂದು ರಾಯಚೂರಿನ ರಂಗಮಂದಿರದಲ್ಲಿ ಭೇಟಿಯಾಗಿ ಅಂತ ಸೂಚನೆ ಕೂಡ ನೀಡಿದ್ದಾರೆ. ಅದರಂತೆ ಬೆಂಗಳೂರು, ವಿಜಯನಗರ, ಹಾಸನದಿಂದ ಸೆಪ್ಟೆಂಬರ್ 24ರಂದು ರಾಯಚೂರಿಗೆ ಬಂದ ಓಟಗಾರ್ತಿ ಫೋನ್ ಪೇ ಮಾಡದೆ ನೇರವಾಗಿ ರಂಗಮಂದಿರಕ್ಕೆ ಬಂದು ವಿಚಾರಿಸಿದಾಗ ಯಾವುದೇ ಓಟದ ಸ್ಪರ್ಧೆ ಆಯೋಜಿಸಿಲ್ಲ ಎಂಬುದು ಗೊತ್ತಾಗಿದೆ. ಭಿತ್ತಿ ಪತ್ರದಲ್ಲಿ ಕೊಟ್ಟ 3 ಮೊಬೈಲ್ ನಂಬರ್ಗಳು ಸ್ವಿಚ್ ಆಫ್ ಆಗಿವೆ. ಮಸ್ಕಿಯಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಫೌಂಡೇಶನ್ ಹೆಸರಿನಲ್ಲಿ ಯಾವುದೇ ಸಂಸ್ಥೆ ಕೂಡ ಇಲ್ಲ. ಆದರೂ ಈ ಫೌಂಡೇಶನ್ನ ಹೆಸರಿನಲ್ಲಿ ಭಿತ್ತಿ ಪತ್ರ ಹಾಕಿ ಮೊಬೈಲ್ ನಂಬರ್ ಹಾಕಿ ಸಂಪರ್ಕಿಸುವಂತೆ ಹೇಳಲಾಗ್ತಿದೆ. ಡಾಕ್ಟರ್ ಅಬ್ದುಲ್ ಕಲಾಂ ಫೌಂಡೇಶನ್ ಸಂಸ್ಥೆಯಿಂದ ರಾಷ್ಟ್ರಮಟ್ಟದ ಓಟದ ಸ್ಪರ್ಧೆ ನಡೆಸುವ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇಲ್ಲ. ಇದರಿಂದ ಕ್ರೀಡಾಪಟುಗಳು ಮಸ್ಕಿ ಹಾಗೂ ರಾಯಚೂರಿಗೆ ಬಂದು ಮರಳಿದರು. ದೇವದುರ್ಗ ತಾಲೂಕು ನಾವು ಪಾಂಪ್ಲೆಟ್ ಬಿಟ್ಟಿದ್ದು ನೋಡಿ ಸರ್, ನಾವು ಈ ಥರ ಇರ್ಬೋದು ಏನು ಕಾಂಪಿಟೇಷನ್ ಅಂತ ನಾವು ಭಾಗವಹಿಸ್ಬೇಕಂತ ಬಂದಿವಿ ಸರ್. ಇಲ್ಲಿ ನೋಡಿದರೆ ಯಾವುದೇ ರೀತಿಯ ಅಂಥ ಕಾಂಪಿಟೇಷನ್ಗೆ ಸ್ಥಳೀಯವಾಗಿ ಹೇಳ್ತಾ ಇದ್ದಾರೆ ಸರ್. 1500 ಹಾಕ್ಸ್ಕೊಂಡಿದ್ದಾರೆ ಸರ್. ಮತ್ತು 5,000 ಅಂತ ಎಂಟ್ರಿ ಫೀಸ್ ಅಂತ ಇತ್ತು ಸರ್. 5,000ದಲ್ಲಿ 1500 ಹಾಕ್ಸ್ಕೊಂಡಿದ್ದಾರೆ. ಇನ್ನೂ ಮತ್ತೆ ಅಲ್ಲಿ ಬಂದು ಕೊಡಬೇಕಂತ ಹೇಳಿದ್ರು. ಅದಕ್ಕೆ ನಾವು 1500 ಫೋನ್ ಪೇ ಮಾಡಿದ್ವಿ ಸರ್. ಟಿ ಶರ್ಟ್ನು ಕಳಿಸಿದ್ದಾರೆ, ಎಲ್ಲ ಕಳಿಸಿದ್ದಾನೆ. ಬಟ್ ಸರ್ ಇಲ್ಲಿ ನೋಡಿದರೆ ಯಾವುದೇ ರೀತಿ ಏನಿಲ್ಲ ಸರ್. ಸರ್ ನಾವು ರಾಯಚೂರು ಡಿಸ್ಟ್ರಿಕ್ಟ್. ಇವರು ಸರ್ ಹಾವೇರಿಯಿಂದ ಬಂದವರು ಸರ್. ಇವರು ಗಲಗಿಂದ ಬಂದವರು ಸರ್. ಅವರು ಏನು ಮಾಡಲ್ಲ. ಅವರು ಪ್ರಶ್ನೆ ನಿಮ್ದು ಯಾವ ಸರ್? ನಮ್ದು ಹಾವೇರಿ ಸರ. ನಾವು ಓಟ ಸ್ಪರ್ಧೆ ಐತಿ ನಾವು ಬಂದಿದ್ದೀವಿ. ಎಲ್ಲ ಭಾಳಷ್ಟು ಹುಡುಗರು 1500 ರೂಪಾಯಿ ಅಮೌಂಟ್ ಹಾಕಿದ್ದಾರೆ. ನಾವು ಅದೇ ಥರ ಹಾಕಿದ್ದೀವಿ. ಬಟ್ ಇಲ್ಲಿ ನೋಡಿದ್ರೆ ಬಂದು ನೋಡಿ ಎಲ್ಲ ಫೇಕ್ ಇದೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಬೇಕು. ಕೊಟ್ಟಿದ್ದೀವಿ ಇವತ್ತು ರೆಡಿ ಮಾಡಿದ್ದಾರೆ, ಕೊಡ್ತಿದ್ದಾರೆ. ಇವಾಗ ನಾವು ಬಂದಿದ್ದೀವಿ. ಎಲ್ಲ ಭಾಳಷ್ಟು ಹುಡುಗರು 1500 ರೂಪಾಯಿ ಅಮೌಂಟ್ ಹಾಕಿದ್ದಾರೆ. ನಾವು ಅದೇ ಥರ ಹಾಕಿದ್ದೀವಿ. ಬಟ್ ಇಲ್ಲಿ ನೋಡಿದ್ರೆ ಬಂದು ನೋಡಿ ಎಲ್ಲ ಫೇಕ್ ಇದೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಬೇಕು. ಕೊಟ್ಟಿದ್ದೀವಿ ಇವತ್ತು ರೆಡಿ ಮಾಡಿದ್ದಾರೆ, ಕೊಡ್ತಿದ್ದಾರೆ. ಇವಾಗ ಸತ್ಯ ಬಿಡಲ್ಲ, ಸುಳ್ಳಿಗೆ ಬಣ್ಣ ಕಟ್ಟಲ್ಲ, ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ, ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ, ಸತ್ಯಕ್ಕೆ ಸಹಕಾರ, ಸುಳ್ಳಿಗೆ ವಿರೋಧ. ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿಧ್ವನಿ ಸುದ್ದಿವಾಹಿನಿ. ಇದು ಕರ್ನಾಟಕದ ಧ್ವನಿ.